ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಾರ್ಡನ್ಗಳಲ್ಲಿ ತುಂಬ ಹೆಚ್ಚಾಗಿ ಬೆಳೆಸುವಂತಹ ಗಿಡಗಳಂದರೆ ಈ ದಾಸವಾಳ ಗಿಡಗಳು. ಈ ದಾಸವಾಳ ಗಿಡಗಳನ್ನ ತುಂಬ ಜನ ಇಷ್ಟಪಟ್ಟು ಅದರಲ್ಲೂ ಹೈಬ್ರಿಡ್ ಗಿಡಗಳಂದರು ಅಂತ ಅಂದರೆ ತುಂಬ ಜನ ಇಷ್ಟಪಟ್ಟು ಗಿಡಗಳನ್ನ ಬೆಳೆಸ್ಕೊಳ್ತಾ ಇರ್ತಾರೆ. ಆದರೆ ಈ ಗಿಡಗಳಲ್ಲಿ ಮೊಗ್ಗು ಹೂವಾಗುವ ಮೊದಲೇ ಗಿಡಗಳಲ್ಲಿ ತುಂಬಾ ಕೀಟಗಳು ಜಾಸ್ತಿ ಆಗಿಬಿಟ್ಟಿರ್ತವೆ ಸ್ನೇಹಿತರೆ. ಅದರಲ್ಲೂ ಮಿಲಿಬಗ್ಸ್ ಆಗಿರ್ಬೋದು, ಅಪ್ಪಿಡ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ನಾನಾ ರೀತಿಯ ಕೀಟಗಳು ಈ ದಾಸವಾಳ ಗಿಡಕ್ಕೆ ಅಪ್ಪಿಡ್ಸ್ಗಳು ಜಾಸ್ತಿ ಹಾವಳಿಯಾಗಿ ನಿಂತಿರ್ತವೆ ಸ್ನೇಹಿತರೆ. ನಾವು ಎಲೆಗಳನ್ನು ನೋಡ್ತಾ ಇರ್ಬೋದು ಅಥವಾ ಮೊಗ್ಗುಗಳನ್ನ ನೋಡ್ತಾ ಇರ್ಬೋದು. ಹಾಗೆ ಎಷ್ಟು ಸಣ್ಣದಾಗಿ ಅಪ್ಪಿಡ್ಸ್ಗಳಾಗಿ ಎಷ್ಟು ಸಣ್ಣದಾಗಿದೆ ನೋಡಿ. ಇವುಗಳು ಮೊಗ್ಗುಗಳ ಒಳಗಡೆನೂ ಕೂಡ ಇರ್ತವೆ. ಹೂವು ಚೆನ್ನಾಗಿ ಬಿಡೋದಕ್ಕೆ ಅವಕಾಶನ ಮಾಡ್ಕೊಂಡು ಕೊಡಲ್ಲ ಸ್ನೇಹಿತರೆ. ಈ ಮೊಗ್ಗು ಹಳದಿಯಾಗಿ ಉದುರೋಗೋ ಚಾನ್ಸಸ್ ತುಂಬಾ ಇರ್ತವೆ. ಈ ಥರ ಕೀಟಗಳು ಗಿಡಗಳಿಗೆ ಬಂದು ಸೇರಿಕೊಳ್ತು ಅಂದರೆ ಸಾಕು, ಇಡೀ ಗಿಡವನ್ನು ನಾಶ ಮಾಡೋವರೆಗೂ ಹೋಗೋದಿಲ್ಲ ಸ್ನೇಹಿತರೆ. ನಾವು ಇದನ್ನು ಸ್ಟಾರ್ಟಿಂಗಲ್ಲೇ ನೋಡಿಕೊಂಡ್ರೆ ಗಿಡಗಳನ್ನ ನಾವು ತುಂಬಾ ಆರೈಕೆ ಮಾಡಬೇಕಾಗುತ್ತೆ. ನಾವು ಯಾವ ರೀತಿ ಆರೈಕೆನ ಮಾಡಿಕೊಂಡ್ರೆ ಈ ಕೀಟಗಳನ್ನ ನಾವು ಹೋಗಲಾಡಿಸ್ಬೋದು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ನಾವು ಅತಿ ಹೆಚ್ಚಾಗಿ ಕೇರ್ ಮಾಡ್ತಾ ಇರ್ತೀವಿ. ಅದರಲ್ಲೂ ದಾಸವಾಳ ಗಿಡ ಅಂದರೆ ತುಂಬ ಜನ ಇಷ್ಟಪಟ್ಟು ಗಿಡಗಳನ್ನ ಬೆಳೆಸ್ತಾ ಇರ್ತಾರೆ ಸ್ನೇಹಿತರೆ. ಆದರೆ ಅವರಿಗೆ ಈ ರೀತಿಯಾದಂತಹ ಅಪ್ಪಿಡ್ಸು ಮಿಲಿಬಗ್ಸ್ ಆದಾಗ ತುಂಬಾ ತಲೆನೋವಾಗ್ಬಿಡುತ್ತೆ, ಯಾವ ರೀತಿ ಹೋಗ್ಲಾಡ್ಸೋದು ಅಂತ. ಅದಕ್ಕೆ ಇವತ್ತು ನಾನು ಒಂದು ಮನೆ ಮದ್ದನ್ನು ಈ ಒಂದು ಗಿಡಗಳಿಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಯಾವ ರೀತಿ ನಾವು ಗಿಡಗಳನ್ನ ಆರೈಕೆ ಮಾಡಿಕೊಂಡ್ರೆ ಒಂದು 15 ದಿನಕ್ಕೊಂದು ಸಾರಿನಾದರೂ ನಾವು ಆರೈಕೆ ಮಾಡ್ಕೊಳ್ತಾಯಿದ್ರೆ ಈ ರೀತಿ ಮೊಗ್ಗು ಉದುರೋದನ್ನ ತಪ್ಪಿಸ್ಬೋದು, ಮಿಲಿಬಗ್ಸ್ನ ತಪ್ಪಿಸ್ಬೋದು, ಅಪ್ಪಿಡ್ಸ್ಗಳಾಗದಂತೆ ನಾವು ಗಿಡಗಳನ್ನ ತಪ್ಪಿಸ್ಕೋಬೋದು ಸ್ನೇಹಿತರೆ. ನೋಡಿ, ಇಷ್ಟು ಚಿಕ್ಕ ಮೊಗ್ಗು ಕೂಡ ಉದುರೋಗೋ ಚಾನ್ಸಸ್ ಇರುತ್ತೆ. ಹೂವು ಆಗೋದೇ ಇಲ್ಲ. ಅದು ಮೊಗ್ಗಾಗ್ತಾ ಇದ್ದಾಗಲೇ ಗಿಡ ಉದುರುತ್ತಾ ಇರ್ತವೆ ಗಿಡದಲ್ಲಿ ಮೊಗ್ಗು ಉದುರುತ್ತಾ ಇರ್ತವೆ ಸ್ನೇಹಿತರೆ. ಈ ರೀತಿ ನಾನಾ ರೀತಿಯಾದಂತಹ ಕೀಟಗಳಿಗೆ ಇವತ್ತು ಒಂದು ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಅದು ಯಾವ ರೀತಿ ಇದೆ ಅಂತ. ನಾನು ಇವಾಗ ಒಂದು ಖಾಲಿ ಬಾಟಲ್ಗೆ ನೀರನ್ನ ತೊಗೊಂಡಿದ್ದೀನಿ. 1 ಲೀಟರಷ್ಟು ನಾವು ನೀರನ್ನ ತೊಗೊಂಡಿದ್ದೀನಿ. ಈ ನೀರಿಗೆ ನಾನು ಒಂದು ಶಾಂಪು, ಯಾವುದೇ ಶಾಂಪು ಆದರೂ ಪರವಾಗಿಲ್ಲ ಯೂಸ್ ಮಾಡ್ಬೋದು. ಅದು 1 ಲೀಟರ್ಗೆ 1 ಪ್ಯಾಕೆಟ್, 2 ರೂಪೀಸ್ದು 1 ಪ್ಯಾಕೆಟ್ ಆದರೆ ಸಾಕು ಸ್ನೇಹಿತರೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಶಾಂಪು ಎರಡು ತುಂಬ ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಾಗಲೇ ಗಿಡಗಳಲ್ಲಿ ಇರುವಂತಹ ಅಪ್ಪಿಡ್ಸು ಮಿಲಿಬಗ್ಸು ಸಾಯೋದಕ್ಕೆ ಅವಕಾಶ ಆಗೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಬೇಕು. ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ನೊರೆ ಬಂದಿದೆ. ಈ ರೀತಿ 1 ಲೀಟರ್ಗೆ 1 ಪ್ಯಾಕೆಟ್ ಆದರೆ ಸಾಕು. ನೀವು ಇದ್ರ ಬದಲು ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡ್ತೀವಲ್ಲ ಪೌಡ್ರು, ಯಾವುದೇ ಒಂದು ಪೌಡ್ರಾದರೂ ಪರವಾಗಿಲ್ಲ, ಅದನ್ನು ಕೂಡ 1 ಲೀಟರ್ಗೆ 1 ಸ್ಪೂನ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ನಾವು ಎಲ್ಲ ಗಿಡಗಳಿಗೂ ಕೂಡ ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ನಾನು ಹೂವನ್ನ ಹಾರ್ವೆಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಇವಾಗ ಹೂವನ್ನ ತೆಗ್ಕೊಬಿಡ್ತಾಯಿದ್ದೀನಿ. ಹೂವು ಇದ್ದಾಗ ಸ್ಪ್ರೇ ಮಾಡೋದು ಬೇಡ. ಹೂವು ತೆಗೆದುಬಿಟ್ಟು ಗಿಡಗಳಿಗೆ ಫುಲ್ಲು ಕಾಂಡದಿಂದ ಮೇಲ್ಗಡೆ ಬುಡದವರೆಗೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡ ತುಂಬಾ ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಕೀಟಗಳಿಗೆ ಹಾವಳಿ ಆಗೋದಿಲ್ಲ. ಗಿಡಗಳು ತುಂಬ ಹೆಲ್ದಿಯಾಗೂ ಇರ್ತವೆ. ಅದೇ ಗಿಡಗಳು ಯಾವುದೇ ರೀತಿಯಂತಹ ಮಿಲಿಬಗ್ಸ್ ಅಪ್ಪಿಡ್ಸ್ ಯಾವುದೂ ಕೂಡ ತೊಂದರೆಗೆ ಹಾನಿಯಾಗೋದಿಲ್ಲ. ಗಿಡಗಳು ತುಂಬ ಚೆನ್ನಾಗೇ ಬರ್ತವೆ. ಇದನ್ನು ನೀವು ಒಂದು 15 ದಿನಕ್ಕೆ ಒಂದು ಸಾರಿ ಆದರೂ ಕೂಡ ಇದನ್ನು ನೀವು ಈ ರೀತಿ ಅಪ್ಲೈ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ನೀವು ಒಂದೊಂದು ಎಲೆನೂ ಕೂಡ ತೆಗೆದು ಈ ಥರ ಸ್ಪ್ರೇ ಮಾಡಿ ಎಲ್ಲ ಗಿಡಗಳಿಗೂ, ಕಾಂಡಗಳಿಗೆ, ಬುಡಗಳಿಗೆ, ಮೊಗ್ಗುಗಳಿಗೆ, ಪ್ರತಿಯೊಂದಕ್ಕೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಎಲ್ಲ ಗಿಡದಲ್ಲೂ ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಬಂದು ಹೂವು ಕೂಡ ಅಷ್ಟೇ ಚೆನ್ನಾಗೇ ಬಿಡ್ತವೆ.
ನೀವು ನೋಡ್ತಾ ಇರ್ಬೋದು ನಮ್ಮ ಗಾರ್ಡನ್ನಲ್ಲಿರುವಂತಹ ದಾಸವಾಳ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅದು ಸ್ಟಾರ್ಟಿಂಗು ಮಿಲಿಬಗ್ಸ್ ಬಂದು ಸ್ಟಾರ್ಟಿಂಗ್ ಬಂದಿರೋದ್ರಿಂದ ನಾನು ಇವಾಗ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ಡೇಸ್ಗೆ ನೀವು ಈ ರೀತಿ ಮಾಡಿಕೊಂಡ್ರೆ ಸಾಕು. ಇಲ್ಲ 15 ಡೇಸ್ಗಾಗಲ್ಲ ಅಂದ್ರೂ 1 ತಿಂಗಳಿಗಾದ್ರೂ ಕೂಡ ಇದನ್ನು ನೀವು ಟ್ರೈ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗೇ ಬರ್ತವೆ ಸ್ನೇಹಿತರೆ. ಈ ಒಂದು ಫರ್ಟಿಲೈಸರ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಕಮೆಂಟ್ ಕೂಡ ಮಾಡಿ, ನಾನು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ಕಮೆಂಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.